Welcome to Commerce classes. BCom or BBA ಸ್ಟೂಡೆಂಟ್ಸ್ಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅನ್ನೋ ಒಂದು ನಾವು ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ಗೆ ರಿಲೇಟೆಡ್ ಆಗಿ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ಗೆ ಇಂಟ್ರೊಡಕ್ಷನ್ ವಿಡಿಯೋ, ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂದ್ರೆ ಏನು, ಅದ್ರ ಪರ್ಪಸ್ ಏನು, ಅದ್ರ ಒಂದು ಫಾರ್ಮೇಟ್ ಯಾವ ರೀತಿ ಇರುತ್ತೆ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ಅದಾದ್ಮೇಲೆ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಕೂಡ ನಾವು ಸಾಲ್ವ್ ಮಾಡಿದೀವಿ. ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಎರಡನ್ನ ಕೊಟ್ಟಾಗ ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು ಅದನ್ನ ನೋಡ್ತಾ ಹೋಗೋಣ. ಇಲ್ಲೇನ್ ಕೊಟ್ಟಿದ್ದಾರೆ, ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ ಪ್ರಿಪೇರ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂಡ್ ಟ್ರೇಡಿಂಗ್ ಅಕೌಂಟ್. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಫಸ್ಟ್ ಇಲ್ಲಿ ಏನೇನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದೆಲ್ಲದನ್ನು ನೋಡೋದಕ್ಕೂ ಮುಂಚೆ ನಾವು ಆಲ್ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಒಂದು ಫಾರ್ಮೇಟ್ ನೋಡಿದೀವಿ. ಟ್ರೇಡಿಂಗ್ ಅಕೌಂಟ್ ಏನಿದೆ ಅದು ಫಾರ್ಮೆಟ್ ನಾವು ನೋಡಿದ್ರೆ ನಮ್ಗೆ ಯಾವ್ಯಾವ್ದೆಲ್ಲ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ, ಯಾವ್ದು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಫಸ್ಟ್ ಜಸ್ಟ್ ಒಂದು 2 ಮಿನಿಟ್ಸ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಏನೊಂದು ಫಾರ್ಮೆಟ್ ಇದೆ ಅದನ್ನ ನೋಡ್ಬಿಟ್ಟು ನಾವು ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫಸ್ಟ್ ನಾವು ಡೆಬಿಟ್ ಸೈಡ್ ಏನ್ ತಗೊಳ್ತೀವಿ, ಇದ್ರಲ್ಲೂ ಕೂಡ 4 ಕಾಲಮ್ಸ್ ಬರುತ್ತೆ. ಪರ್ಟಿಕ್ಯುಲರ್ ಅಮೌಂಟ್, ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್. ಈ ಡೆಬಿಟ್ ಸೈಡ್ ಅಲ್ಲಿ ಫಸ್ಟ್ ನಾವು ಈ ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆಗಿ ಫಿನಿಶ್ಡ್ ಗೂಡ್ಸ್ ಗೆ ರಿಲೇಟೆಡ್ ಆಗಿ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ರಾ ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಆಗೋ ಕಾಸ್ಟ್ ಅಷ್ಟೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಲ್ಲಿ ಇರುತ್ತೆ. ಫಿನಿಶ್ಡ್ ಗೂಡ್ಸ್ ಗೆ ರಿಲೇಟೆಡ್ ಆಗಿರೋ ಒಂದು ಎಕ್ಸ್ಪೆನ್ಸಸ್, ಫಿನಿಶ್ಡ್ ಗೂಡ್ಸ್ ಎಲ್ಲ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ಫಸ್ಟ್ ಟು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅನ್ನ ತಗೊಳ್ತೀವಿ. ಟು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಏನಿದೆ ಅದನ್ನ ನಾವಿಲ್ಲಿ ಫಸ್ಟ್ ಅಮೌಂಟ್ ಅನ್ನ ಎಂಟ್ರಿ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್, ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದಾಗ ಆ ಒಂದು ಪ್ರೊಡಕ್ಷನ್ ಮಾಡುವಾಗ ಎಷ್ಟು ಕಾಸ್ಟ್ ಆಗಿತ್ತು ಅನ್ನೋದನ್ನ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಲ್ಲಿ ಇರ್ತೀವಿ, ಒಂದು ಅಮೌಂಟ್ ಬರುತ್ತೆ. ಆ ಅಮೌಂಟ್ ಅನ್ನ ನಾವು ಟ್ರೇಡಿಂಗ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಬ್ರಾಕೆಟ್ ಅಲ್ಲಿ ಕೂಡ ಬರ್ದಿರ್ತೀವಿ. ನಾವು ಲಾಸ್ಟ್ ಪ್ರಾಬ್ಲಮ್ ಮಾಡಿದಾಗ ನಿಮ್ಗೆ ಗೊತ್ತಿರುತ್ತೆ ಅದ್ ನೋಡಿದ್ರೆ. ಸೊ ಆ ಒಂದು ಅಮೌಂಟ್ ಕೂಡ ನಾವಿಲ್ಲಿ ಟ್ರೇಡಿಂಗ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಇಂದ ನಾವಿಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಅಮೌಂಟ್ ಕೂಡ ನಾವು ತಗೋಬೇಕು. ಅದಾದ್ಮೇಲೆ ಟು ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್, ಯಾವ್ದಾದ್ರು ಒಂದು ಫಿನಿಶ್ಡ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಟು ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್ ಆ ಅಮೌಂಟ್ ಅನ್ನ ತಗೋಬೇಕು. ಏನಾದ್ರೂ ನಾವು ಲೆಸ್ ಮಾಡಿದ್ರೆ ರಿಟರ್ನ್ ಏನಾದ್ರೂ ಇದ್ರೆ ರಿಟರ್ನ್ ಅನ್ನ ಲೆಸ್ ಮಾಡ್ಬಿಟ್ಟು ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್ ಅನ್ನ ತಗೊಳ್ತೀವಿ. ಅದಾದ್ಮೇಲೆ ನಾವು ಫಿನಿಶ್ಡ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡುವಾಗ ಅದಕ್ಕೆ ಏನಾದ್ರೂ ಕ್ಯಾರೇಜ್ ಕೊಟ್ಟಿದ್ರೆ ಅಥವಾ ವೇಜಸ್ ಕೊಟ್ಟಿದ್ರೆ ಅದಕ್ಕೆ ರಿಲೇಟೆಡ್ ಆಗಿರೋ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ರೆ, ಫಿನಿಶ್ಡ್ ಗೂಡ್ಸ್ ಗೆ ರಿಲೇಟೆಡ್ ಆಗಿರೋ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ರೆ ನಾವಿಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಇಷ್ಟನೇ ಬರೋದು, ಈ 4 ಐಟಮ್ ನೆನ್ಪಿಟ್ಕೋಬೇಕು. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಅದರಲ್ಲಿ ಮತ್ತೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡೋ ಒಂದು ಕಾಸ್ಟ್ ಆಗಿರ್ಬೋದು, ಹಾಗೆ ಫಿನಿಶ್ಡ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡೋದು, ಯಾವ್ದಾದ್ರು ನಾವು ರಿಟರ್ನ್ ಮಾಡಿದ್ರೆ ಅದನ್ನ ಲೆಸ್ ಮಾಡ್ಕೋಬೇಕು. ಹಾಗೇನೆ ಫಿನಿಶ್ಡ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡುವಾಗ ಆಗಿರೋಂತ ಯಾವ್ದಾದ್ರು ಎಕ್ಸ್ಪೆನ್ಸಸ್ ಇದ್ರೆ ತಗೋಬೇಕು. ಓಕೆ, ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ತಗೊಳ್ತೀವಿ, ಸೇಲ್ಸ್ ಆಫ್ ಫಿನಿಶ್ಡ್ ಗೂಡ್ಸ್. ಯಾವ್ದಾದ್ರು ಗೂಡ್ಸ್ ನ ನಾವು ಫಿನಿಶ್ಡ್ ಗೂಡ್ಸ್ ನ ಸೇಲ್ ಮಾಡಿದ್ರೆ ಆ ಅಮೌಂಟ್, ಅದ್ರಲ್ಲಿ ಏನಾದ್ರೂ ನಾವು ರಿಟರ್ನ್ ಆಗಿದ್ರೆ ನಮ್ಗೆ ರಿಟರ್ನ್ ಅನ್ನ ಲೆಸ್ ಮಾಡ್ಬಿಟ್ಟು ಸೇಲ್ ಎಷ್ಟಾಗಿದೆ ಆ ಅಮೌಂಟ್ ಅನ್ನ ತಗೋಬೇಕು. ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಇದೆ, ಇಲ್ಲಿ ಓಪನಿಂಗ್ ಸ್ಟಾಕ್ ತಗೊಂಡಿದೀವಿ ಅಲ್ವಾ, ಬೈ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಏನಿದೆ ಆ ಅಮೌಂಟ್ ಅನ್ನ ತಗೋಬೇಕು. ಅದಾದ್ಮೇಲೆ ಟೋಟಲ್ ಮಾಡ್ತೀವಿ, ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ, ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ನಾವು ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಇದಿಷ್ಟು ನಿಮ್ಗೆ ಟ್ರೇಡಿಂಗ್ ಅಕೌಂಟ್ಗೆ ರಿಲೇಟೆಡ್ ಆಗಿರೋದು. ಫಸ್ಟ್ ಈಗ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ರಾ ಮೆಟೀರಿಯಲ್ ಸ್ಟಾಕ್ ಆನ್ 1/1/2022 ಅಂದ್ರೆ ಓಪನಿಂಗ್ ಕೊಟ್ಟಿದ್ದಾರೆ. ಓಪನಿಂಗ್ ರಾ ಮೆಟೀರಿಯಲ್ಸ್ ಇದೆ, ಇದನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ವರ್ಕ್ ಇನ್ ಪ್ರೋಗ್ರೆಸ್, ಯಾವ ವರ್ಕ್ ಇನ್ ಪ್ರೋಗ್ರೆಸ್ ಇದು, ಓಪನಿಂಗ್ ಡೇಟ್ ಅಲ್ಲಿ ಕೊಟ್ಟಿರೋದು ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ಇದನ್ನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ಫಿನಿಶ್ಡ್ ಗೂಡ್ಸ್, ಎಷ್ಟು ಒಂದು ಫಿನಿಶ್ಡ್ ಗೂಡ್ಸ್ ಇದೆ, ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಇದೆ ಅಲ್ವಾ, ಇದನ್ನ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಕ್ಲೋಸಿಂಗ್ ಡೇಟ್ ಇಂದು ಕೊಟ್ಟಿದ್ದಾರೆ. ಕ್ಲೋಸಿಂಗ್ ರಾ ಮೆಟೀರಿಯಲ್ಸ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಲ್ಲಿ. ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್. ವರ್ಕ್ ಪ್ರೋಸೆಸ್ ಅಲ್ಲಿರೋದು ಹಾಗೇನೆ ರಾ ಮೆಟೀರಿಯಲ್ಸ್ ಯಾವುದೇ ಇದ್ರೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್. ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಇಲ್ಲಿ ನೋಡಿ ನಾವು ತಗೊಂಡ್ವಿ ಅಲ್ವಾ, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋಬೇಕು. ಹಾಗೇನೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಲ್ಲಿ ಇದೆ ಅಂತ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್. ಡೈರೆಕ್ಟ್ ವೇಜಸ್ ಇದು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಗೆ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್ ಕ್ಯಾರೇಜ್ ಆನ್ ಚಾರ್ಜಸ್ ಆಫ್
ಪರ್ಚೇಸ್ ಆಫ್ ರಾ ಮೆಟೀರಿಯಲ್, ಕ್ಯಾರೇಜ್ ಏನಿದೆ ಅದು ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡುವಾಗ ಆಗಿರುವಂತದ್ದು ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಲ್ಲಿ ತಗೋಬೇಕು. ನೆಕ್ಸ್ಟ್ ಫ್ಯಾಕ್ಟರಿ ಪವರ್, ಫ್ಯಾಕ್ಟರಿ ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗಲೇ ತಾನೇ ನಮಗೆ ಫ್ಯಾಕ್ಟರಿಯಲ್ಲಿ ಒಂದು ಎಲೆಕ್ಟ್ರಿಸಿಟಿ ಬೇಕು, ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ಡೆಪ್ರಿಸಿಯೇಷನ್ ಆನ್ ಫ್ಯಾಕ್ಟರಿ ಮೆಷಿನರಿ, ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದರೆ ಫ್ಯಾಕ್ಟರಿ ಮೆಷಿನರಿ ಅಂತ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್, ಫಿನಿಶ್ಡ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿರೋದು, ಫಿನಿಶ್ಡ್ ಗೂಡ್ಸ್ ಗೆ ಯಾವುದೇ ರಿಲೇಟೆಡ್ ಆಗಿದ್ರು ಕೂಡ ನಾವು ಅದನ್ನ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋಬೇಕು. ನೆಕ್ಸ್ಟ್ ಟು ಕಾರ್ಟೇಜ್ ಪೇಡ್ ಆನ್ ಫಿನಿಶ್ಡ್ ಗೂಡ್ಸ್, ಫಿನಿಶ್ಡ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡುವಾಗ ಆಗಿರುವಂತದ್ದು, ಇದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೊಳ್ತೀವಿ ಎಕ್ಸ್ಪೆನ್ಸಸ್. ಸೇಲ್ ಆಫ್ ಫಿನಿಶ್ಡ್ ಗೂಡ್ಸ್, ಫಿನಿಶ್ಡ್ ಗೂಡ್ಸ್ ನ ಸೇಲ್ ಮಾಡ್ತಾ ಇರೋದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ತಗೊಳ್ತೀವಿ. ನಮ್ಗೆ ಯಾವ್ಯಾವ್ದನ್ನ ಎಲ್ಲೆಲ್ಲಿ ತಗೊಳ್ತೀವಿ ಅಂತ ಗೊತ್ತಾದ್ರೆ ನಮ್ಗೆ ಅರ್ಧ ಪ್ರಾಬ್ಲಮ್ ಕಂಪ್ಲೀಟ್ ಆದಂಗೆ, ಹೌದಲ್ಲ? ಈಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋಣ. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಫಾರ್ಮೆಟ್ ಎಲ್ರಿಗೂ ನೆನಪಿದೆ ಅಲ್ವಾ? ಫಸ್ಟ್ ನಾವ್ ಏನ್ ತಗೊಳ್ತೀವಿ, ಡೆಬಿಟ್ ಸೈಡ್, ಫಸ್ಟ್ ಐಟಮ್ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಟು ವರ್ಕ್ ಇನ್ ಪ್ರೋಗ್ರೆಸ್ ಅಥವಾ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ಟು ವರ್ಕ್ ಇನ್ ಪ್ರೋಗ್ರೆಸ್, ಟು ವರ್ಕ್ ಇನ್ ಪ್ರೋಗ್ರೆಸ್ ಬ್ರಾಕೆಟ್ ಅಲ್ಲಿ ಓಪನಿಂಗ್. ಎಷ್ಟಿದೆ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಆ ಒಂದು ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಅಮೌಂಟ್ ಒಂದು ಸ್ಟಾಕ್ ವರ್ಕ್ ಪ್ರೋಗ್ರೆಸ್ ಅಲ್ಲಿ ಇತ್ತು ಅಂತ, ಎಷ್ಟಿದೆ? 5000 ಇದೆ. ಈ 5000 ಅನ್ನ ತಗೋಬೇಕು, 5000. ನೆಕ್ಸ್ಟ್ ಏನ್ ತಗೋಬೇಕು? ಟು ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್, ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡೋದಕ್ಕೆ ಎಷ್ಟು ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡಿದೀವಿ ಅಂತ. ಟು ರಾ ಮೆಟೀರಿಯಲ್ಸ್, ಟು ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟು ಯೂಸ್ ಮಾಡ್ಕೊಂಡಿರ್ತೀವಿ, ಯಾವ ರೀತಿ ಸಿಗುತ್ತೆ? ಇದನ್ನ ಇನ್ನರ್ ಕಾಲಮ್ ಅಲ್ಲೇನೆ ತಗೊಳ್ತಾ ಹೋಗ್ಬೇಕು. ಫಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಎಷ್ಟು ಓಪನಿಂಗ್ ಸ್ಟಾಕ್ ಇತ್ತು ಅದನ್ನ ತಗೊಳ್ತೀವಿ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ನೀವು ಅದನ್ನ ಫುಲ್ ಬರೀರಿ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಎಷ್ಟಿತ್ತು ನೋಡಿ, ಇಲ್ಲಿ ಓಪನಿಂಗ್ ಸ್ಟಾಕ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, 10,000 rupees ಇದೆ. 10,000. ನೆಕ್ಸ್ಟ್ ನಾವೇನಾದ್ರೂ ಹೊಸದಾಗಿ ರಾ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಿದ್ರೆ, ಆಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್, ಹೊಸದಾಗಿ ನಾವು ಪರ್ಚೇಸ್ ಮಾಡಿದೀವಿ ರಾ ಮೆಟೀರಿಯಲ್ಸ್ ನ, ಹೌದು. ಎಷ್ಟಿದೆ ಅಮೌಂಟು? ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಇದು 50,000 ಆಗ್ಬೇಕು, 5,000 ಆಗಿದೆ. 50,000 ಅಷ್ಟು ರಾ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಿದೀವಿ. ಇದ್ರಲ್ಲಿ ನಾವು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ನ ಲೆಸ್ ಮಾಡೋಣ. ನಮ್ಮ ಹತ್ರ ಎಷ್ಟು ರಾ ಮೆಟೀರಿಯಲ್ಸ್ ಓಪನಿಂಗ್ ಅಲ್ಲಿ ಇತ್ತು, ಅದಾದ್ಮೇಲೆ ನಾವು ಎಷ್ಟು ಒಂದು ರಾ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಿದ್ವಿ ಅದನ್ನ ತಗೊಂಡಿದೀವಿ. ಅದಾದ್ಮೇಲೆ ನಾವು ಈಗ ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಏನಿದೆ ಅದನ್ನ ಲೆಸ್ ಮಾಡಬೇಕು. ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್. ಎಷ್ಟಿದೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್? 5,000 rupees ಇದೆ. ನೋಡಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕ್ಲೋಸಿಂಗ್ ಡೇಟ್ ಅಲ್ಲಿ ಕೊಟ್ಟಿದ್ದಾರೆ, ರಾ ಮೆಟೀರಿಯಲ್ 5,000 rupees ಇದೆ. ಎಷ್ಟಾಗತ್ತೆ? 10,000 ಪ್ಲಸ್ 50,000 60,000 ಆಗುತ್ತೆ. 60,000ದಲ್ಲಿ 5,000 ಹೋದ್ರೆ 55,000 ರೂಪಾಯಿ ಸಿಗುತ್ತೆ, 55,000. ನೆಕ್ಸ್ಟ್ ನಾವೇನ್ ತಗೋಬೇಕು? ಡೈರೆಕ್ಟ್ ಎಕ್ಸ್ಪೆನ್ಸಸ್, ಮ್ಯಾನುಫ್ಯಾಕ್ಚರಿಂಗ್ ಗೆ ರಿಲೇಟೆಡ್ ಆಗಿರುವಂತ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ತಗೋಬೇಕು. ಏನೇನ್ ಕೊಟ್ಟಿದ್ದಾರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್? ಇಲ್ಲೇ ನೋಡಿ, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ, ಕ್ಯಾರೇಜ್ ಕೊಟ್ಟಿದ್ದಾರೆ, ಫ್ಯಾಕ್ಟರಿ ಪವರ್, ಡೆಪ್ರಿಸಿಯೇಷನ್ ಆನ್ ಮೆಷಿನರಿ, ಇದು ಫಿನಿಶ್ಡ್ ಗೂಡ್ಸ್, ಇದೆಲ್ಲ ಕೂಡ ಇದು ನಿಮ್ಗೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ. ಈ ಮೇಲ್ಗಡೆ ಇರೋ 4 ಐಟಮ್ ಕೂಡ ನಾವೀಗ ತಗೋಬೇಕು. ಟು ಡೈರೆಕ್ಟ್ ವೇಜಸ್, ಟು ಡೈರೆಕ್ಟ್ ವೇಜಸ್ ಎಷ್ಟಿದೆ? 10,000 rupees ಇದೆ. ಟು ಕ್ಯಾರೇಜ್ ಚಾರ್ಜಸ್, ಟು ಕ್ಯಾರೇಜ್ ಚಾರ್ಜಸ್ 5,000 ಇದೆ. ಟು ಫ್ಯಾಕ್ಟರಿ ಪವರ್, ಟು ಫ್ಯಾಕ್ಟರಿ ಪವರ್ 5,000 ಇದೆ. ನೆಕ್ಸ್ಟ್ ಟು ಡೆಪ್ರಿಸಿಯೇಷನ್ ಆನ್ ಫ್ಯಾಕ್ಟರಿ ಮೆಷಿನ್, ಟು ಡೆಪ್ರಿಸಿಯೇಷನ್ ಆನ್
ಫ್ಯಾಕ್ಟರಿ ಮೆಷಿನ್ಸ್ ಎಷ್ಟಿದೆ? 5000 ರೂಪೀಸ್ ಇದೆ. ಇದಿಷ್ಟು ಕೂಡ ನಾವು ಎಲ್ಲಾ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡ ತಗೊಂಡಿದೀವಿ. ಈಗ ಕ್ರೆಡಿಟ್ ಸೈಡ್ ಅಲ್ಲಿ ನಾವು ಏನೇನ್ ಬರುತ್ತೆ ನೋಡೋಣ. ಯಾವ್ಯಾವ್ದೆಲ್ಲ ತಗೊಳ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಲ್ಲಿ? ಕ್ರೆಡಿಟ್ ಸೈಡ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಓಪನಿಂಗ್ ಪ್ರೋಸೆಸ್ ತಗೊಂಡಿದೀವಿ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿದ್ರೆ. ಕ್ರೆಡಿಟ್ ಸೈಡ್ ಅಲ್ಲಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ನ ತಗೊಳ್ತೀವಿ, ಹೌದಲ್ವಾ? ಬೈ ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ಡೇಟ್ ಅಲ್ಲಿ ಏನೊಂದು ವರ್ಕಿಂಗ್ ಪ್ರೋಗ್ರೆಸ್ ಇತ್ತು ಆ ಅಮೌಂಟ್ ಅನ್ನ ತಗೋಬೇಕು. ಎಷ್ಟಿದೆ ಅಮೌಂಟ್? 15,000 ರೂಪೀಸ್ ಇದೆ. ಒಂದು ಕ್ಲೋಸಿಂಗ್ ಡೇಟ್ ಅನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಎಷ್ಟಿದೆ? 15,000 ರೂಪೀಸ್ ಇದೆ. ನೆಕ್ಸ್ಟ್ ಈಗ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ ನೋಡ್ಬೇಕು. ಟೋಟಲ್ ಮಾಡೋಣ. ಎಷ್ಟು ಟೋಟಲ್ ಬರುತ್ತೆ? ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ. ಎಷ್ಟಿದೆ ಟೋಟಲ್? ಎಷ್ಟು ಬರುತ್ತೆ? 85,000 ರೂಪೀಸ್. 85,000. ನಾನು ಅದನ್ನ ಎರಡು ಸೈಡ್ ಕೂಡ ಹಾಕ್ತಾ ಇದ್ದೀನಿ. 85,000. ಈ 85,000 ಅಲ್ಲಿ 15,000 ರೂಪೀಸ್ ಏನಿದೆ ಇದನ್ನ ಲೆಸ್ ಮಾಡಿದಾಗ ನಮಗೆ 70,000 ರೂಪೀಸ್. 70,000 ಬೈ ಕಾಸ್ಟ್ ಆಫ್ ಪ್ರೊಡಕ್ಷನ್. ಒಂದು ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಅದು, ಬೈ ಕಾಸ್ಟ್ ಆಫ್ ಪ್ರೊಡಕ್ಷನ್. ಟ್ರಾನ್ಸ್ಫರ್ ಟು ಟ್ರೇಡಿಂಗ್ ಅಕೌಂಟ್. ಟ್ರಾನ್ಸ್ಫರ್ ಟು ಟ್ರೇಡಿಂಗ್ ಅಕೌಂಟ್. ಇದನ್ನ ನಾವು ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದಿಷ್ಟು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ರಿಲೇಟೆಡ್ ಆಯ್ತು. ಈಗ ನಾವು ನೆಕ್ಸ್ಟ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋಣ. ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2023. ಪರ್ಟಿಕ್ಯುಲರ್ ಅಮೌಂಟ್, ಪರ್ಟಿಕ್ಯುಲರ್. ಇದ್ರಲ್ಲೂ ಕೂಡ 4 ಕಾಲಮ್ಸ್ ಬರುತ್ತೆ. ಯಾವ ರೀತಿ ಒಂದು ಫಾರ್ಮೆಟ್ ಇದೆ ಅಂತ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಾವು ನೋಡಿದೀವಿ. ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್. ಈಗ ನಾವು ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಏನ್ ತಗೊಳ್ತೀವಿ? ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆಗಿ ಫಿನಿಶ್ಡ್ ಗೂಡ್ಸ್ ಗೆ ರಿಲೇಟೆಡ್ ಆಗಿದೆ ಅಂತ ನಾವು ಫಸ್ಟ್ ಅನ್ನೇ ನೋಡಿದ್ವಿ. ಟು ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂದ್ರೆ ಓಪನಿಂಗ್ ಸ್ಟಾಕ್. ಓಕೆ, ಟು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಎಷ್ಟಿದೆ ಅಮೌಂಟ್? 20,000 ಕೊಟ್ಟಿದ್ದಾರೆ. ಓಕೆ, ಕ್ವಶನ್ ಅನ್ನ ಪದೇ ಪದೇ ನಾನು ನಿಮ್ಗೆ ತೋರಿಸ್ತಾ ಇಲ್ಲ, ವಿಡಿಯೋ ಲೆಂತ್ ಆಗುತ್ತೆ. ಸೊ ನಿಮ್ಗೆ ಕ್ವಶನ್ ಅನ್ನ ನಾನು ಫಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ನೀವು ಕ್ವಶನ್ ಅನ್ನ ಬರ್ಕೊಂಡು ಆನ್ಸರ್ ನನ್ನ ಜೊತೆ ಸಾಲ್ವ್ ಮಾಡ್ತಾ ಹೋಗಿ, ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೇನಿದೆ, ನಾವಿಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಲ್ಲಿ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಕ್ತು ಅಲ್ವಾ, ಅದನ್ನ ನಾವೇನ್ ಮಾಡಿದ್ವಿ? ಒಂದು ಟ್ರೇಡಿಂಗ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳಿದ್ವಿ. 70,000 ಅದನ್ನ ತಗೋಬೇಕು. ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಫಿನಿಶ್ಡ್ ಗೂಡ್ಸ್ ಟ್ರಾನ್ಸ್ಫರ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್. ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀವಿ. ಟ್ರಾನ್ಸ್ಫರ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಎಷ್ಟಿತ್ತು? 70,000 ರೂಪೀಸ್ ಇತ್ತು. ಇದೆಲ್ಲದೂ ಕೂಡ ಫಿನಿಶ್ಡ್ ಗೂಡ್ಸ್ ಗೆ ರಿಲೇಟೆಡ್ ಆಗಿ ಇರುವಂತದ್ದು. ನೆಕ್ಸ್ಟ್ ಏನಿದೆ? ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್. ಯಾವ್ದೋ ಒಂದು ನಾವು ಪರ್ಚೇಸ್ ಮಾಡಿದೀವಿ ಫಿನಿಶ್ಡ್ ಗೂಡ್ಸ್ ಅನ್ನ, ಆ ಅಮೌಂಟ್ ಅನ್ನ ತಗೋಬೇಕು. ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ? 30,000 ರೂಪೀಸ್ ಇದೆ. ಇದ್ರಲ್ಲಿ ಏನಾದ್ರೂ ರಿಟರ್ನ್ ಕೊಟ್ಟಿದ್ರೆ ನಾವು ರಿಟರ್ನ್ ಅನ್ನ ಲೆಸ್ ಮಾಡ್ಬಿಟ್ಟು ತಗೊಳ್ತಾ ಇದ್ವಿ. ಈ ಕ್ವಶನ್ ಅಲ್ಲಿ ಯಾವುದೇ ರಿಟರ್ನ್ ಕೊಟ್ಟಿಲ್ಲ. ಹಾಗೇನೆ ನೆಕ್ಸ್ಟ್ ಇನ್ನೇನಾದ್ರೂ ಕೊಟ್ಟಿದಾರಾ? ಯಾವ್ದಾದ್ರು ಚಾರ್ಜಸ್ ಆಗಿದ್ಯಾ? ಒಂದು ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಗೆ ರಿಲೇಟೆಡ್ ಆಗಿರೋ ಅಂತ ನೋಡಿದಾಗ ನಮ್ಗೆ ಕಾರ್ಟೇಜ್ ಆನ್ ಫಿನಿಶ್ಡ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ. ಟು ಕಾರ್ಟೇಜ್ ಆನ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ? ಎಕ್ಸ್ಪೆನ್ಸಸ್ 2,000 ರೂಪೀಸ್ ಇದೆ. ಇದೆಲ್ಲದೂ ಕೂಡ ನಾವೀಗ ತಗೊಂಡಾಯ್ತು. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆಯ್ತು, ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಲ್ಲಿ ಬಂದಂತ ಕಾಸ್ಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ, ಫಿನಿಶ್ಡ್ ಗೂಡ್ಸ್ ಪರ್ಚೇಸ್ ಮಾಡಿರೋದು ತಗೊಂಡ್ವಿ, ಹಾಗೆ ಫಿನಿಶ್ಡ್ ಗೂಡ್ಸ್ ಪರ್ಚೇಸ್ ಮಾಡುವಾಗ ಆಗಿರುವಂತ ಎಕ್ಸ್ಪೆನ್ಸಸ್ ನ ತಗೊಂಡ್ವಿ. ಇದಿಷ್ಟು ಕ್ವಶನ್ ಅಲ್ಲಿ ಕೊಟ್ಟಿರುವಂತದ್ದು. ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಯಾವ್ದು ಬರುತ್ತೆ ಅಂತ ನೋಡಿದ್ರೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ತಗೋಬೇಕು. ಬೈ ಕ್ಲೋಸಿಂಗ್
ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ ಅಮೌಂಟು? 30,000 ರುಪೀಸ್ ಇದೆ. ಅದಾದ್ಮೇಲೆ ನಾವು ಸೇಲ್ ಮಾಡ್ತಾ ಇದೀವಿ ಫಿನಿಶ್ಡ್ ಗೂಡ್ಸ್ ನ. ಎಷ್ಟ್ರದ್ದು ಸೇಲ್ ಮಾಡ್ತಾ ಇರೋದು? 1,00,000 ರುಪೀಸ್ದು. ಬೈ ಸೇಲ್ ಆಫ್ ಫಿನಿಶ್ಡ್ ಗೂಡ್ಸ್ 1,00,000 ರುಪೀಸ್. ಇದಿಷ್ಟು ಕ್ವಶನ್ ಅಲ್ಲಿ ಕೊಟ್ಟಿರುವಂತದ್ದು. ಈಗ ನಾವು ಟೋಟಲ್ ಮಾಡಬೇಕು. ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆಯೋ, ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆಯೋ ಅಂತ. ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ನಾವು ನೋಡಿದಾಗ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ. 1,30,000 ರುಪೀಸ್ ಇದೆ. ಈ 1,30,000 ನಾನು ಎರಡೂ ಕಡೆ ಕೂಡ ಹಾಕ್ತಾ ಇದ್ದೀನಿ. 1,30,000, 1,30,000. ಈ 1,30,000 ಇಂದ ಇಷ್ಟು ಐಟಮ್ ಅನ್ನ ಲೆಸ್ ಮಾಡಿದಾಗ ನಮಗೆ 8,000 ರುಪೀಸ್ ಒಂದು ಇನ್ಕಮ್ ಆಗಿರುತ್ತೆ. ಡೆಬಿಟ್ ಸೈಡ್ ಅಲ್ಲಿ ಇರೋದೆಲ್ಲ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಡಿಮೆ ಇದ್ರೆ ಏನಾಗುತ್ತೆ? ಪ್ರಾಫಿಟ್. ಟು ಗ್ರಾಸ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. 8,000 ರುಪೀಸ್ ನಮಗೆ ಪ್ರಾಫಿಟ್ ಸಿಕ್ತು. ಇದಿಷ್ಟು ಕೂಡ ಟ್ರೇಡಿಂಗ್ ಅಕೌಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಮಾಡುವಂತದ್ದು ಒಂದು ಕ್ವಶನ್ ಆಗಿರುತ್ತೆ. ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಕಂಪ್ಲೀಟ್ ಆಗಿ ಗೊತ್ತಾಗಿದೆ ಅಂತ ಹೇಳಿದಾಗ ನೀವು ಈ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇರುವಂತದ್ದು ಎರಡು ಪ್ರಾಬ್ಲಮ್ಸ್ ಇರುವಂತದನ್ನ ತಗೊಂಡು ಮಾಡ್ಬೇಕಾಗುತ್ತೆ.